ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್‌ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ, ಇವತ್ತು ನಾವು ರೀಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು ಲವ್ ರಿಲೇಶನ್‌ಶಿಪ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ, ಮಿಥುನ ರಾಶಿಯವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ, ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಈ ಒಂದು ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಐ ಕ್ಲೀಮ್ ಪಾಸಿಟಿವ್ ಎನರ್ಜಿ ಅಂತ ಹಾಕಿ ಫಾಲೋ ಮಾಡಿ ಚಾನಲ್ ಅನ್ನ. ಹಾಗೆ ಇನ್ ಡೀಟೇಲ್ ರೀಡಿಂಗ್ ಬೇಕು ನಿಮಗೆ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್‌ಗೆ ನೀವು ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಅಲ್ಲಿ ಪೇಯ್ಡ್ ನಿಮಗೆ ಕನ್ಸಲ್ಟೇಷನ್ ಕೂಡ ನನ್ನ ಕಡೆಯಿಂದ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ನೋಡೋಣ ಏನು ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಏನು ನಿಮ್ಮಲ್ಲಿ ಕೊರತೆಗಳು ಕಾಣ್ತಾ ಇದೆ? ಯೂನಿವರ್ಸಿಗೆ ಏನು ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂಥದ್ದು ನಿಮ್ಮನ್ನ ನೀವು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಲವ್ ಅಲ್ಲಿ. ಓಕೆ, ಕಂಟ್ರೋಲಿಂಗ್ ಮಾಡ್ತಾ ಇದ್ದೀರಾ, ಕಂಟ್ರೋಲಿಂಗ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಎಕ್ಸ್‌ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ನೀವು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನ ನೀವು ಎಕ್ಸ್‌ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಜಲಸ್ ಇರುತ್ತೆ ನಿಮ್ಗೆ. ಅವ್ರು ಯಾರ್ದಾದ್ರೂ ಜೊತೆ ಮಾತಾಡಿದ್ರೆ ಅದು ನಿಮ್ಗೆ ಜಲಸ್ ಆಗೇ ಆಗತ್ತೆ. ಹಾಗೆ ಇನ್‌ಸೆಕ್ಯೂರ್ ಕೂಡ ಆಗ್ತೀರಾ. ಅಲ್ಟಿಮೇಟ್ಲಿ ಬೇರೆದವ್ರ ಜೊತೆಗೆ ಮಾತಾಡಿದಾಗ ನೀವು ಇನ್‌ಸೆಕ್ಯೂರ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಒಂದು ಹೊಸದಾದಂತ ಪ್ರಾರಂಭ ನಿಮ್ಮಲ್ಲಿ ಆಗ್ತಾ ಇದೆ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ. ಪಾರ್ಟ್ನರ್ ಜೊತೆಗೆ ಒಂದು ಅಟ್ಯಾಚ್‌ಮೆಂಟ್ ಇರುವಂತದ್ದು, ಅಟ್ರಾಕ್ಟಿವ್ ಆಗಿರುವಂತದ್ದು. ಮತ್ತೆ ಏನಾದ್ರೂ ಇದ್ರಲ್ಲಿ ಆಕ್ಷನ್ ತಗೊಳ್ಳುವಂಥದ್ದು. ಯಾವ ರೀತಿಯ ಆಕ್ಷನ್? ಏನಾದ್ರೂ ಒಂದು ಎಂಗೇಜ್‌ಮೆಂಟ್ ಇರುವಂಥದ್ದು, ಮ್ಯಾರಿಡ್ ಲೈಫದ್ದು ಥಿಂಕ್ ಮಾಡುವಂಥದ್ದು ಇರ್ಬೋದು. ಏನಾದ್ರೂ ಒಂದು ಈ ಒಂದು ರಿಲೇಶನ್‌ಶಿಪ್ ಅನ್ನ ಗಟ್ಟಿಗೊಳಿಸ್ಬೇಕು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ ಅನ್ನುವಂಥದ್ದು ನನ್ಗೆ ಅನ್ಸುತ್ತೆ. ಮತ್ತೆ ಪಾರ್ಟ್ನರ್ ಕೂಡ ಅವರು ಜೆನ್ಯೂನ್ ಇದ್ದಾರೆ. ಅವರು ನಿಮ್ಮನ್ನ ಟ್ರೂ ಆಗಿ ಲವ್ ಮಾಡ್ತಾರೆ. ಮತ್ತೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಇದು ಒಂದು ಕಮಿಟ್ಮೆಂಟ್ ಏನಿದೆ ಇದು ನಡೀತಾ ಇರುತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಹಾಗೆ ಹಿಂದೆ ಏನೇ ಆಗಿದ್ರೂ ಕೂಡ ಅದರಿಂದ ನೀವು ಮೂವ್ ಆನ್ ಆಗ್ಬೇಕಾಗತ್ತೆ. ಓಕೆ, ರಿಲೇಶನ್‌ಶಿಪ್ ಅಲ್ಲಿ ಏನೇ ನಿಮ್ಮ ಲೈಫಲ್ಲಿ ನಡೆದಿದ್ರೂ ಕೂಡ ನೀವೇನ್ ಮಾಡ್ಬೇಕು, ನಡೆದಿರುವಂತ ಘಟನೆಯನ್ನ ಬಿಟ್ಟಾಕಿ ಮುಂದೆ ಹೋಗ್ತಾ ಇರ್ಬೇಕು. ಸೊ, ಆ ಸ್ಟ್ರಗಲ್ ಅನ್ನ ನೀವು ಕಡಿಮೆ ಮಾಡ್ಕೋಬೇಕು. ಹೀಲ್ ಮಾಡ್ಬೇಕು. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಹೀಲಿಂಗ್ ಅನ್ನ ತಗೊಂಡ್ ಬರ್ಬೇಕು ಅನ್ನುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ನೀವು ಇದನ್ನ ಮಾಡ್ತೀರಾ ಅನ್ನೋದು ಕೂಡ ನನ್ಗೆ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ಮೆಸೇಜ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಇನ್ನೊಬ್ರಿಗೆ ಲವ್ ಮಾಡೋಕಿನ ಮುಂಚೆ, ಇನ್ನೊಬ್ರಿಗೆ ಪ್ರೀತಿಯನ್ನ ಕೊಡೋದಕ್ಕೆ ಮುಂಚೆ ಸೆಲ್ಫ್ ಲವ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸೆಲ್ಫ್ ಲವ್ ಅನ್ನ ನಿಮ್ಮಲ್ಲಿ ನೀವು ಕಂಡುಕೊಳ್ಳಿ. ಓಕೆ, ಅಂದಾಗ ಮಾತ್ರ ನೀವು ನಿಮ್ಮ ಲೈಫನ್ನ ಎಂಜಾಯ್ ಮಾಡ್ತೀರಾ. ನಿಮ್ಮ ಜೊತೆಗಿದ್ದವ್ರ ಒಂದು ಆ ಸಾಂಗತ್ಯವನ್ನು ಕೂಡ ನೀವೇನ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ. ಆ ಹ್ಯಾಪಿಯನ್ನ ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಓಕೆನಾ? ಸೊ, ಪರ್ಸನಲ್ ರೀಡಿಂಗ್, ಇನ್ ಡೀಟೇಲ್ ರೀಡಿಂಗಿಗೆ ನನ್ನ ಯೂಟ್ಯೂಬ್ ಚಾನಲ್‌ಗೆ ಕನೆಕ್ಟ್ ಆಗಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.